ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡ ಅಕ್ರಮವಾಗಿ ಮಗುವನ್ನ ದತ್ತು ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರ ತಂದೆ ತಾಯಿ ಅಂದ್ರೆ ಮಗುವಿನ ಪೋಷಕರಿಗೆ ಕೌನ್ಸಿಲ್ ಮಾಡೋಕೆ ಮುಂದಾಗಿದ್ದಾರೆ. ಕೌನ್ಸಿಲಿಂಗ್ ನಲ್ಲಿ ಅವರಿಬ್ಬರದ್ದೇನೂ ತಪ್ಪಿಲ್ಲ ಅನ್ನುವಂಥದ್ದು ಪ್ರೂವ್ ಆದ್ರೆ ಮಗುವನ್ನ ತಂದೆ ತಾಯಿ ಜೊತೆ ಕಳಿಸುವ ನಿರ್ಧಾರ ಮಾಡ್ತಾರೆ. ಕಾನೂನು ಬಾಹಿರವಾಗಿ ಮಗು ದತ್ತು ಪಡೆದ ಪ್ರಕರಣ. ಬಾಲಕಿ ಪೋಷಕರಿಗೆ ಕೌನ್ಸಿಲಿಂಗಿಗೆ ಮುಂದಾದ ಆಯೋಗ. ಹೆತ್ತವರ ತಪ್ಪಿಲ್ಲದಿದ್ದರೆ ಮಗುವನ್ನ ವಾಪಸ್ ಕೊಡಿಸಲು ಪ್ಲಾನ್. ಮಗುವನ್ನ ಅಕ್ರಮವಾಗಿ ದತ್ತು ಪಡೆದ ಪ್ರಕರಣದಲ್ಲಿ ಸೋನು ಶ್ರೀನಿವಾಸ್ ಗೌಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ಮಧ್ಯೆ ಮಗುವಿನ ತಂದೆ ತಾಯಿಯನ್ನ ಕೌನ್ಸಿಲಿಂಗ್ ಮಾಡಲಿಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮುಂದಾಗಿದೆ. ಮಗುವನ್ನ ಸೋನು ಶ್ರೀನಿವಾಸ್ ಗೌಡ ಕರೆದುಕೊಂಡು ಹೋದ ಮೇಲೆ ಪೋಷಕರು ಯಾಕೆ ದೂರನ್ನ ಕೊಡಲಿಲ್ಲ, ಅವರಿಂದ ಆಮಿಷಕ್ಕೊಳಗಾದ್ರ ಎಂಬ ಆಯಾಮದಲ್ಲಿ ಕೌನ್ಸಿಲಿಂಗ್ ಮಾಡಿ ಮಗುವನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಯಾವುದೇ ಮಗುವನ್ನು ಯಾರಾದರೂ ಕೂಡ ಇಲ್ಲಿಗಲ್ ಆಗಿ ಅಡಾಪ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆ ದತ್ತು ಪ್ರಕ್ರಿಯೆಗೆ ನೀತಿ ನಿಯಮಗಳನ್ನು ರೂಪಿಸಾಗಿದೆ. ಇವತ್ತು ನಾವು ಮಗುವನ್ನ ಫಸ್ಟು ಏನಾದರೂ ಮಕ್ಕಳುಗಳು ಸಿಕ್ಕಿದ್ರೆ ತಂದೆ ತಾಯಿಗಳ ಜೊತೆ ಮಕ್ಕಳು ವಾಸ ಮಾಡಬೇಕು ಅಂತಕ್ಕಂಥದ್ದು ನಿಯಮನೂ ಹೇಳ್ತದೆ, ಧರ್ಮನೂ ಹೇಳುತ್ತೆ. ನಾವು ಆದಷ್ಟು ತಂದೆ ತಾಯಿಗಳ ಪರಿಸ್ಥಿತಿ ಏನಿದೆ, ಆ ತಾಯಿ ಹತ್ರ ಯಾಕೆ ಮಗುವನ್ನು ಇವರು ತೊಗೊಂಡು ಬಂದರು, ಏನೋ ದುರುದ್ದೇಶದಿಂದ ಕೊಟ್ಟಿದೆ, ಇವೆಲ್ಲ ಪರಿಶೀಲನೆ ಮಾಡಿ ಆದಷ್ಟು ತಂದೆ ತಾಯಿಗಳಿಗೆ ಕೌನ್ಸಿಲಿಂಗ್ ಮಾಡಿ ಅವರ ಅಪ್ಪ ಅಮ್ಮನ ಜೊತೆ ಮಗುವನ್ನು ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸದ್ಯ ಮಗು ಬಾಲಿಕಾಶ್ರಮದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯ ನಿಗಾದಲ್ಲಿದೆ. ದತ್ತು ಪಡೆಯುವಾಗ ಅನುಸರಿಸಬೇಕಾದ ನಿಯಮಗಳನ್ನು ಅನುಸರಿಸಿಲ್ಲ. ತಂದೆ ತಾಯಿಯನ್ನ ಕೌನ್ಸಿಲಿಂಗ್ ಮಾಡಿ ಅವರದ್ದು ತಪ್ಪಿದ್ರೆ ಕ್ರಮಕ್ಕೆ ಮುಂದಾಗ್ತೇವೆ. ತಂದೆ ತಾಯಿ ತಪ್ಪಿಲ್ಲದಿದ್ರೆ ಮಗುವನ್ನ ತಂದೆ ತಾಯಿಗೆ ವಾಪಸ್ ಒಪ್ಪಿಸಲಿಕ್ಕೆ ತಯಾರಿ ಮಾಡ್ತೇವೆ ಅಂತಿದ್ದಾರೆ ಅಧಿಕಾರಿಗಳು. ಅವ್ರಿಗೂ ಕ್ರಮ ಆಗುತ್ತೆ. ಅವ್ರಿಗೂ ಕೂಡ ನಿಯಮದಲ್ಲಿ ಈಗ ಇಲ್ಲಿಗಲ್ ಆಗಿ ತಗೊಳ್ಳೋದೆಷ್ಟು ಅಪರಾಧನೋ ಕೊಡೋದು ಕೂಡ ಅಷ್ಟೇ ಅಪರಾಧ ಇದೆ. ಇವತ್ತು ಜನರಿಗೆ ಹಿಂದೆ ಯಾರ್ದೋ ಮಗನ ಯಾರೋ ತಗೊಂಡು ಹೊರಟೋಗ್ತಾ ಇದ್ರು, ಅದು ಇಲ್ಲ. ಈಗ ಅದಕ್ಕೆ ಅವಕಾಶ ಇಲ್ಲ. JJ ಆಕ್ಟ್ ಪ್ರಕಾರ ಏನು ಇದಿದೆ ನಿಯಮಾನುಸಾರ ಅದಕ್ಕೆ ಒಂದು ಟೋಪಿ ಇದೆ, ಅದ್ರ ಪ್ರಕಾರನೇ ಇದಾಗಬೇಕಾಗತ್ತೆ. ಸೋನು ಜೈಲಿನಲ್ಲಿದ್ರೆ ಇತ್ತ ಮಕ್ಕಳ ಆಯೋಗ ತಂದೆ ತಾಯಿಯನ್ನ ಕೌನ್ಸಿಲಿಂಗ್ ಮಾಡುವುದಕ್ಕೆ ಮುಂದಾಗ್ತಿದೆ. ಕೌನ್ಸಿಲಿಂಗ್ ಬಳಿಕ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಕಾದ್ ನೋಡ್ಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.